ಜನಕ್ಕೆ ಒಂದು ಗುಡ್ ನ್ಯೂಸ್ ಹೇಳ್ತಾ ಇದೀನಿ ಕೇಳಿ. ಬಿ ಖಾತಾ ಮಾಲೀಕರಿಗೆ ದೀಪಾವಳಿಯ ಗಿಫ್ಟ್ ಸಿಗ್ತಾ ಇದೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಅವಕಾಶ ಸಿಗ್ತಾ ಇದ್ದು ಹೊಸ ನಿವೇಶನಗಳಿಗೂ ಕೂಡ ಎ ಖಾತಾ ಸಿಗುತ್ತೆ. ಬಿ ಖಾತಾ ಇದೆ, ಎ ಖಾತಾ ಮಾಡಿಸ್ಕೊಳ್ಬೇಕು ಅನ್ನೋಂಥವ್ರಿಗೆ ದೀಪಾವಳಿಯ ಧಮಾಕ ಇದು. GBA ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯ ವ್ಯಾಪ್ತಿಯಲ್ಲಿ ಬಿ ಖಾತಾ ನಿವೇಶನ ಮಾಲೀಕರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾ ಇದ್ದಾರೆ. ಈಗಿನಿಂದಲೇ ಖಾತಾ ಪರಿವರ್ತನಾ ಈಗೇನು ಟೈಮ್ ಆಗಿದೆ ಬಿಡಿ, ನಾಳೆಯಿಂದ ಅನ್ಕೊಳ್ಳಿ ನೀವು. ಸೊ ಇವತ್ತಿಂದ ಆರಂಭ ಆಗಿದೆ. ಈ ಖಾತಾ ಪರಿವರ್ತನೆ ನಿಯಮ ಜಾರಿಗೆ ತರ್ತಾ ಇದ್ದಾರೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆಗೆ ಅರ್ಜಿಯನ್ನು ಹಾಕೋಕೆ ಅವಕಾಶ ಇವತ್ತಿನಿಂದ ಆರಂಭ ಆಗಿದೆ. ಸೊ ಹೊಸದಾಗಿ ಆನ್ಲೈನ್ ವ್ಯವಸ್ಥೆಯನ್ನ GBA ಜಾರಿಗೆ ತಂದಿದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶ. ಸೊ ಇವತ್ತಿನಿಂದಲೇ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಬಳಸ್ಕೊಳ್ಳಿ. ಬಿ ಖಾತಾ ಇತ್ತು, ಎ ಖಾತಾಗ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ ಸದಾ ಅವಕಾಶ ಇದು. ದೀಪಾವಳಿಗೆ ಭರ್ಜರಿ ಗಿಫ್ಟ್ ಇನ್ನೇನು ಬೇಕು? ಇಲ್ಲಿ ತನಕ ಅಲ್ದಾಡ್ತಾ ಇದ್ರಿ ಯಾವಾಗ ಅಂತ ನೂರಾರು ಸಮಸ್ಯೆಗಳಿತ್ತು. ಅವೆಲ್ಲವೂ ಕೂಡ ಈಗ ಆನ್ಲೈನ್ ಮುಖಾಂತರ ನೀವು ಕ್ಷಣಾರ್ಧದಲ್ಲಿ ಸಾಲ್ವ್ ಮಾಡ್ಕೋಬಹುದು. ಕೊಡ್ತಾ ಇದೆ. ಯಾವ್ದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತಿಂದ 100 ದಿನದೊಳಗೆ ಅಂದರೆ 1ನೇ ತಾರೀಕಿಂದ ಇದು ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ 1ನೇ ತಾರೀಕಿಂದ ಇದು ಪ್ರಾರಂಭ ಆಗ್ತದೆ. ಇದಕ್ಕೆ 500 ರೂಪಾಯಿ ಕಟ್ಕೊಂಡು ಎಲ್ಲರೂ ಕೂಡ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ಒಂದೊಂದು ಕಾರ್ಪೊರೇಷನ್ಗೆ 2 ಜಾಗಗಳಲ್ಲಿ ಇದಕ್ಕೆ ಒಂದು ನಮ್ಮ ಕಚೇರಿಗಳನ್ನೇ ಓಪನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೆ ಇದು ಆನ್ಲೈನಲ್ಲಿ ಹಾಕೊಳ್ಳಿಕ್ಕೆ ಗೊತ್ತಿಲ್ಲ ಒಂದು ಹೆಲ್ಪ್ ಡೆಸ್ಕ್ನ ವ್ಯವಸ್ಥೆ ಮಾಡ್ತೀವಿ. ಮತ್ತು ನಮ್ಮ ಏನು ರೆಗ್ಯುಲರಾಗಿ ನಮ್ಮ ಕಾರ್ಪೊರೇಷನ್ ವತಿಯಿಂದ ಏನು ಕೆಲವು ಕಚೇರಿಗಳನ್ನು ಅದಕ್ಕೇನು ಕರಿತೀವಿ ಬೆಂಗಳೂರು 1 ಅಲ್ಲೂ ಕೂಡ ಅವ್ರಿಗೆ ಮಾಹಿತಿಯನ್ನು ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ ಅಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಡ್ತೀವಿ. ಯಾರು 1 ರೂಪಾಯಿ ಲಂಚ ಕೂಡ ಕೊಡಬಾರದು. 500 ರೂಪಾಯಿ ಮಾತ್ರ ಅಫಿಷಿಯಲ್ ಆಗಿ ಫೀಸನ್ನು ಕಟ್ಟಬೇಕು. ಯಾವುದಾದ್ರು ರೆವಿನ್ಯೂ ಇರ್ಬೋದು, ಕನ್ವರ್ಷನ್ ಇರ್ಬೋದು, ಪ್ಲಾನ್ ಇಲ್ಲದೆ ಈ ಬಿ ಖಾತಾ ಅಂತ ಏನು ಕೊಟ್ಟಿತ್ತು ಅದಕ್ಕೆ ಮುಂದಕ್ಕೆ ಎಲ್ಲ ದಾಖಲೆಗಳನ್ನು ಎ ಖಾತಾ ಆಗಿ ಪರಿವರ್ತನೆ ಮಾಡಲಿಕ್ಕೆ ಒಂದು ಹೊಸ ಅವಕಾಶವನ್ನು 100 ದಿನದಲ್ಲಿ ಮಾಡಿಕೊಡ್ಲಿಕ್ಕೆ ಈ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಇವತ್ತಿಂದ.